ಬೆಳಗಾಂ ಅಧಿವೇಶನ ನೋಟಿಸ್ ಕೊಟ್ಟಿವಿ, ಸ್ಟ್ರೈಕ್ ನೋಟಿಸ್. 13 ಬೇಡಿಕೆ ಇಟ್ಟು 31 ಡಿಸೆಂಬರ್ಗೆ ಸ್ಟ್ರೈಕ್ ಶುರು ಆಗಬೇಕಾಗಿತ್ತು. ಅವಾಗ ನಮಗೇನು ಲೆಟ್ರ್ ಬರ್ಸಿದ್ರಿ ಮ್ಯಾನೇಜ್ಮೆಂಟಿಂದ, ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದಮೇಲೆ ನಿಮ್ಮನ್ನು ಕರೆದು ಇತ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರು. ನಮಗೆ ಮುಷ್ಕರ ಕೈ ಬಿಡಿ ಅಂತ ನೇರವಾಗಿ ಕೇಳ್ಕೊಂಡಿದ್ರು, ಕೈ ಬಿಟ್ವಿ. ಕೊನೆಗೆ ಏಪ್ರಿಲ್ 15ಕ್ಕೆ ಮೀಟಿಂಗ್ ಕರೆದು ಸುಮಾರು 1 ಗಂಟೆ ನಮ್ಮ ಜೊತೆ ಚರ್ಚೆ ಮಾಡಿದರು, ನಮ್ಮ ಡಿಮಾಂಡ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ಅವ್ರು ಏನು ಹೇಳಿದರು, ಅಧಿಕಾರಿಗಳನ್ನ ನಾನು ಕನ್ಸಲ್ಟ್ ಮಾಡಿ ಶೀಘ್ರದಲ್ಲೇ ನಮ್ಮ ಸಭೆ ಕರಿತೀವಿ ಅಂತ ಹೇಳಿದರು. ಅಂದರೆ ಅಲ್ಲಿಗೆ ತಕರಾರುಗಳೇನಿರಲಿಲ್ಲ. ಏಪ್ರಿಲ್ 15 ಆದಮೇಲೆ 4ನೇ ಜುಲೈ ಮೀಟಿಂಗ್ ಕರೆದು ಸಡನ್ನಾಗಿ ಅಲ್ಲೇನು ಶುರು ಮಾಡಿದರು, ನಿಮಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕಾದ್ದಿಲ್ಲ, 1/1/20 ಜಾರಿ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ. ಒಳ್ಳೆ ಸಣ್ಣ ಲಾಯರ್ ಥರ ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡಿಬಿಟ್ರು. ರಾಜ್ಯದ ಮುಖ್ಯಮಂತ್ರಿ ಗಣಿತಕ್ಕೆ ಬೇಕಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳನ್ನ ಇಟ್ಕೊಳ್ಳಿಲ್ಲ. ಇನ್ನು 1/1/24 ನೀವು ಕೊಡಬೇಕಾದ್ದಿಲ್ಲ, 23 ಫೆಬ್ರವರಿಯಿಂದ 4 ವರ್ಷ ಕಾಯಬೇಕು, ಅಂದರೆ 1/1/28 ನೀವು ಕಾಯಬೇಕು ಅಂತ ಹೇಳಿದ್ರು. ಇದು ನಮಗೆ ಬರಸಿಡ್ಲಿದ್ದಾಗಿತ್ತು. ಮತ್ತು ಅವ್ರು ಇನ್ನೊಂದೇನು ಹೇಳಿದ್ರು, ಹಿಂದೆ ನೀವು ಬೊಮ್ಮಾಯಿ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನಾವು ಒಪ್ಕೊಂಡಿರಲಿಲ್ಲ, ಏಕಪಕ್ಷೀಯವಾದಂಥ ಸರ್ಕಾರಿ ಆದೇಶ. ಇನ್ನೊಂದು ಹಂತದಲ್ಲಿ ಅವ್ರೇನು ಹೇಳಿದರು, BJP ಸರ್ಕಾರ ಮಾಡಿತ್ತು. ಅರೆ ವಿಧಾನಸೌಧನೇ ಬಿಟ್ಕೊಟ್ಟು ಹೋಗಿದ್ದಾರೆ BJP ಅವರಿಗೆ, ಅಧಿಕಾರ ಬಿಟ್ಕೊಟ್ಟು ಹೋಗಿದ್ದಾರೆ. ಈ ಹಳೆ ಪುಂಗಿ ಎಷ್ಟು ದಿವಸ ಬಾರಿಸ್ತೀರಪ್ಪ? BJPಯಿಂದ ಲಾಸ್ ಆಯ್ತು, ನೀವು ಲಾಸ್ ಮಾಡಿದ್ದೀರ. ಲಾಸಕ್ಕೆ ಕಾರಣಗಳೇನು ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ಸ್ಪಷ್ಟವಾಗಿ ಹೇಳಿದೆ. ಪ್ರತಿಯೊಂದನ್ನು ನೀವು ನೀವು ಇಟ್ಕೊಂಡು BJP ಅವ್ರು ಲಾಸ್ ಮಾಡಿದ್ರಂದರೆ BJP ನೀವು ಹ್ಯಾಂಡ್ ಓವರ್ ಮಾಡಿದಾಗ ನೀವು ಲಾಸ್ ಮಾಡಿರಲಿಲ್ಲೋ ಮಾಡಿದ್ರಿ. ಈ ಹಳೆ ಕತೆ ಯಾರು ನಮ್ಗೆ ಹೇಳಿಬಿಡಿ. ಮೊನ್ನೆ 500 ಕೋಟಿ ಹೆಣ್ಣುಮಕ್ಕಳು ನಮ್ಮ ಬಸ್ಸಲ್ಲಿ ಓಡಾಡಿದರೆ ಅಂತ ಒಂದು ಟಿಕೆಟ್ ಕೊಟ್ಟರು. 500ನೇ ಕೋಟಿಗೆ ಸಿದ್ದರಾಮಯ್ಯವರು ಸಂಭ್ರಮಿಸಿದ್ದಾರೆ ಎಲ್ಲ. ಆ 500 ಕೋಟಿಗೆ ಟಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು ನೋಡಿ 2 ವರ್ಷದಿಂದ. ನಮ್ಮ ಭಾವನೆ ಯಾರು ಕೇಳಿದ್ದಾರೆ? 2 ಜನ ಕಂಡಕ್ಟರ್ಗಳು ಡ್ರೈವರ್ ಓಡಿಸ್ಕೊಂಡಿಲ್ಲ. ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಮೆಕ್ಯಾನಿಕ್ಸ್ ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಹೈರಾಣ ಆಗಿಬಿಟ್ಟಿದ್ದಾರೆ ಸ್ಟಾಫ್. ಆದರೆ ನಮಗದು ನಿಜವಾದ ಸಂಭ್ರಮ ಅಲ್ಲ. ನೀವು ತುಳಿದಿದ್ದೀರ. ಹೋಗಿ ನಮ್ಮನ್ನು ಮಾತುಕತೆ ಕರೆದಾಗ 4ನೇ ಜುಲೈ ಒಂದು ಗೌರವವಾಗಿ ನೀವು ನಡ್ಕೋಬೇಕಾಗಿತ್ತು. ಎಲ್ಲಿ ಹೇಳಿದ್ದೀರಿ? 1/1/20 ಎಲ್ಲಿದೆ? ನೀವು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವೇನು ಒಪ್ಕೊಂಡಿರಲಿಲ್ಲ. ಅವತ್ತು ಚರ್ಚೆಗೆ ಟೈಮ್ ಇರಲಿಲ್ಲ. ಯಾಕೆಂದರೆ ಇನ್ನು 2 ದಿವಸ ಆಗಿದ್ದು ಎಲೆಕ್ಷನ್ ನೋಟಿಫಿಕೇಷನ್ ಬರೋದು, ಕೋಡ್ ಆಫ್ ಕಾಂಡಕ್ಟ್ ಬರೋದು. ಹಿಂದೆ ಅವ್ರು ಮಾಡಿದ ಜಾರಿ ಮಾಡೋಕ್ಕೆ ಅವರೆಷ್ಟು ಹಿಂದೆ ಮುಂದೆ ನೋಡ್ತೀರಿ. ಇನ್ನು ಇವ್ರ ಕೈಲಿ ನೀವೇ ತಗೊಳಕ್ಕಾಗದ? ಆದರೆ ಏಕಪಕ್ಷೀಯವಾಗಿ ಅದು ಬಂದಿದೆ. ಅದರಲ್ಲಿ ಏನು ಹೇಳಿದ್ದಾರೆ? 1/1/20 ಜಾಸ್ತಿ ಕೊಡಿಲ್ಲ, ಸ್ಪಷ್ಟವಾಗೇ ಇದೆ. 31/12/2019 ಏನು ಸಂಬಳ ಬರ್ತೀವೋ ಅದಕ್ಕೆ 15% ಜಾಸ್ತಿ ಮಾಡಿ 1/1/20 ಜಾಸ್ತಿ ಕೊಡಿ ಅಂತ. ಇನ್ಕ್ರಿಮೆಂಟ್ ಜಾಸ್ತಿ ಮಾಡಿದ್ದೀರ, ರಿಟೈರ್ ಆದವರಿಗೆ ಗ್ರ್ಯಾಚ್ಯುಟಿ ಎಲ್ಲ ಕೊಟ್ಟಿದ್ದೀರ. ಆದ್ದರಿಂದ 1/1/20 ಜಾರಿ ಮಾಡೋ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆ ಸುತ್ತೋಲೆಯಲ್ಲಿ 3ನೇ ಕ್ಲಾಸಲ್ಲಿ ಹೇಳಿದಾಗಂದರೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡೋಣ, ಅದು ತೀರ್ಮಾನ ಮಾಡಿ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು ಈ 38 ತಿಂಗಳ ಕಡೆಗೆ ಅಂತ ಸ್ಪಷ್ಟವಾಗಿದೆ. ಟೋಟ್ಲಿ ಹಿ ಡಿನೈಡ್ ಇಟ್. ಆದ್ದರಿಂದ ನಮಗೆ 1.5 ಗಂಟೆ ಚರ್ಚೆಯಲ್ಲಿ ಏನಪ್ಪ ಇದು, ಏಪ್ರಿಲ್ 15 ನೀವೇನು ಹೇಳಿದ್ರಿ, ನಮ್ಮನ್ನೆಲ್ಲ ಮಾತಾಡೋಕ್ಕೆ ಬಿಟ್ಟು ನಮ್ಮ ಕೇಸ್ ಕೇಳಿಕೊಂಡು ಅಧಿಕಾರಿಗಳ ಹತ್ರ ಬ್ರೀಫಿಂಗ್ ತಗೊಂಡು ಬರ್ತೀವಿ ಅಂದರೆ ಜುಲೈ 4ನೇ ತಾರೀಕು ಸಿದ್ದರಾಮಯ್ಯನವರು ಹೇಳಿಕೆ ಅಧಿಕಾರಿಗಳು ಬ್ರೀಫಿಂಗ್ ಕಾರಣ ಅಂತ ನಾವು ತಿಳ್ಕೋಬೇಕಾ? ಯಾವ ಅಧಿಕಾರಿಗಳು ನಮ್ಮೆಲ್ಲರಿಗೆ ಅವ್ರು ಹೇಳಿಲ್ಲ. ಏನು ರಾಮಲಿಂಗಾರೆಡ್ಡಿ ಅವರು ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗಲ್ಲಿ ಹಿಂದೆ ಒಪ್ಕೊಂಡಿದ್ರು ಫೇರ್ ಹೈಕ್ ಕೇಳಿ ಸರ್ಕಾರನ, ಪ್ರಯಾಣದ ದರ ಜಾಸ್ತಿ ಕೊಟ್ಟುಬಿಟ್ರೆ ನಿಮ್ಮ ಸಂಬಳ ಜಾಸ್ತಿ ಮಾಡ್ತೀವಿ. ಮಿನಿಟ್ಸ್ ಇದೆ, ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರೇ ಸೈನ್ ಮಾಡಿದ್ರು. ಇದುವರೆಗೆ ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಭೇಟಿ ಮಾಡಿದ್ದೀವಿ, ಮಿನಿಸ್ಟ್ರಿ ಮೀಟಿಂಗ್ ಮೀಟ್ ಮಾಡಿದ್ದೀವಿ. ಅದು ಸಿದ್ದರಾಮಯ್ಯವ್ರನ್ನೇ 14-15 ಏಪ್ರಿಲ್ ಭೇಟಿ ಮಾಡಿದ್ದೀವಿ. ಅವಾಗ ಇದು ಬರಲೇ ಇಲ್ಲ.
ಸೊ ಯಾವುದೋ ರಾಂಗ್ ಬ್ರೀಫಿಂಗು, ಸಿದ್ದರಾಮಯ್ಯನವರು ನಿಮ್ಮ ಬ್ರೀಫಿಂಗ್ ಸರಿ ಇಲ್ಲ. ಆದ್ದರಿಂದ ನಾವು ಯಾತಕ್ಕೆ ಇವತ್ತು ಸ್ಟ್ರೈಕ್ ತೀರ್ಮಾನ ಮಾಡಿದ್ದೀವಿ ಅಂದರೆ, ಯಾವುದೋ ಲೋಯಲ್ ಲೆವೆಲ್ ಆದರೆ ಮುಖ್ಯಮಂತ್ರಿ ಹತ್ರ ಹೋಗೋಕ್ಕೆ ಅವಕಾಶ ಇತ್ತು. 6 ದಿವಸ ಆದಮೇಲೆ ಕರೀತೀನಿ ಇದ್ರ ಮೀಟಿಂಗ್ ಮತ್ತೆ ಆಗ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಅವತ್ತು ಕೂಡ 4ನೇ ಜುಲೈ ಪ್ರೆಸ್ ನಿಮ್ಮನ್ನು ಅಡ್ರೆಸ್ ಮಾಡಬೇಕಾದ್ರೆ ನಮ್ಮ ಕನ್ವೀನರ್ ಹೇಳಿದರು ಆಶಾದಾಯಕವಾಗಿದೆ ಅಂತ. ನಾವು ನಿದ್ದೆಗೇಳಲಿಲ್ಲ. ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನಾವು ಹೇಳಿದ ತಲೆ ಹೋಗಿರುತ್ತೆ ಅಂದ್ಕೊಂಡ್ವಿ. ಬಟ್ 6 ದಿವಸ ಅಲ್ಲ, ಆಗಲೇ 16 ದಿವಸ ಅಲ್ಲ, ಅವ್ರೇನು ಮೀಟಿಂಗ್ ಕರೀಲಿಲ್ಲ, ಕರೆಯೋಕೆ ಕಾಣಲ್ಲ. ಆದ್ದರಿಂದ ಒಂದು ತೀರ್ಮಾನಕ್ಕೆ ನಮ್ಮ ಜಾಯಿಂಟ್ ಕಮಿಟಿಲಿ ಬಂದಿದ್ದೀವಿ. ಬಹುಶಃ ಸ್ಟ್ರೈಕ್ ಇಲ್ಲದೆ ಇದ್ದರೆ ಸಿದ್ದರಾಮಯ್ಯನವ್ರು ಮೂವ್ ಮಾಡೋದಿಲ್ಲ. 2016 ಕೂಡ 3 ದಿವಸ ಸ್ಟ್ರೈಕ್ ಆದಮೇಲೆ ಸಿದ್ದರಾಮಯ್ಯನವರು ಸೆಟಲ್ಮೆಂಟ್ ಮಾಡಿ ಅದನ್ನು ಮಾಡೋಣ ಸ್ಟ್ರೈಕು. ಯಾಕೆಂತ ಹೇಳಿದರೆ, ಹಿಂದೆ ಇದ್ದ ಸರ್ಕಾರ ಏನು ಮಾಡಿದೆ ಅದರ ಹೊಣೆಗಾರಿಕೆ ಇವ್ರಿಗೆ, ಸರ್ಕಾರಿ ಆದೇಶ ಅವ್ರು ಕೊಟ್ಟಿರೋದು. ಅದರ ಪ್ರಕಾರ ನಾವು 38 ತಿಂಗಳ ಅಡ್ರೆಸ್ ಬರಬೇಕು. ಮತ್ತು ಆ ಸಾರಿಗೆ ನಿಗಮಗಳಲ್ಲಿ ಮೊದಲಿಂದ 4 ವರ್ಷಕ್ಕೆ 5 ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. 4 ವರ್ಷ 3 ವರ್ಷಕ್ಕೆ ವೇತನ ಹೈಕ್ ಆಗಿದೆ. ಹೊಸದಾಗಿ ನೀವು ಮಾಡಬೇಕಾದ್ದಿಲ್ಲ. ವೀರಪ್ಪ ಮೊಯ್ಲಿಯವರು 6 ವರ್ಷ ಮಾಡಿದರು, 4 ವರ್ಷನ 5 ದಿವಸ ನಾವು ಉಪವಾಸ ಕೂತ್ಕೊಂಡ್ವಿ. ರಾಜ್ಯಾದ್ಯಂತ 1995ರಲ್ಲಿ ಅಕ್ಟೋಬರಲ್ಲಿ 5 ದಿವಸ ಸ್ಟ್ರೈಕ್ ಆಯಿತು. ಆಮೇಲೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳು 6 ವರ್ಷ ಇದ್ದಿದ್ದು ಮತ್ತು 4 ವರ್ಷ ತಿಳಿಸಿದರು. ಹಿಂದೆ 5 ವರ್ಷ ಮಾಡಿ ಸೆಟ್ಲ್ಮೆಂಟ್ ನಾನು 4 ವರ್ಷ ಮಾಡಿಸಿದ್ದೀವಿ. ಇತಿಹಾಸ ಸಿದ್ದರಾಮಯ್ಯನವರದು, ಇತಿಹಾಸ ಬದಲಾವಣೆ ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರಕ್ಕೆ ನೋಡ್ತೇವೆ. ಯಡಿಯೂರಪ್ಪನವರಿದ್ದಾಗ ಸ್ಟ್ರೈಕ್ ಆಯಿತು. ಆಗ ಸಿದ್ದರಾಮಯ್ಯವರು ಭಾಳ ಪವರ್ಫುಲ್ಲಾಗಿ ಭಾಷಣ ಮಾಡಿದರು. ಏನು ಹೇಳಿದ್ರು ಅವಾಗ? ಸಾರಿಗೆ ನಿಗಮ ನೌಕರರು ಕಷ್ಟಪಟ್ಟು ದುಡಿತಾರೆ, ಅವ್ರ ಬೇಡಿಕೆಗಳು ನೀವು ಯಾಕೆ ಚಿಂತ ಮಾಡಿಲ್ಲ? ಅವರು ಹೋರಾಟ ಮಾಡ್ತೀವಿ ಅಂದರೆ ಎಸ್ಮಾ ತರ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ, ನೋಡ್ಕೋತೀವಿ, ನೀವು ಯಾವ ಡಿಮ್ಯಾಂಡ್ ಸೆಟ್ಲ್ ಮಾಡಿ ಸಿದ್ದರಾಮಯ್ಯವರು ಹೇಳಿದರು. ಇವತ್ತು ನೀವು ಅಧಿಕಾರದಲ್ಲಿದ್ದೀರ, ಅವತ್ತೇನು ಯಡಿಯೂರಪ್ಪನವರು ಜ್ಞಾಪಿಸಿದಿರಿ, ನೀವು ಅದನ್ನು ಯಾಕೆ ಜ್ಞಾಪಿಸ್ಕೊಳ್ತಿಲ್ಲ? ಹಲವಾರು ಜನ ಆಗಲೇ ವಿಡಿಯೋಗಳಲ್ಲಿ ಹಾಕಿದ್ದಾರೆ ಅದನ್ನು. ಅದರಿಂದ ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ನೀತಿ ಒಂದು, ಅಧಿಕಾರ ಬಂದು ವಿಧಾನಸೌಧದಲ್ಲಿ ಕೂತ್ಬಿಟ್ರೆ ಇನ್ನೊಂದಾಗ್ಬಿಡುತ್ತಾ? ಆದ್ದರಿಂದ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಕರೆದು 22 ದಿವಸ ನೋಟಿಸ್ ಕೊಡಬೇಕು, ಕಾನೂನು ಪ್ರಕಾರ ಕೊಟ್ಟಿದ್ದೀವಿ. ಮಧ್ಯೆ ಏನಾದ್ರು ಚಿಲ್ಲರೆ ಕೆಲಸಗಳು ಮಾಡೋಕ್ಕೆ ಹೋದರೆ ನಾವು ಸುಮ್ಮನೆ ಇರಲ್ಲ. ಏನು ಚಿಲ್ಲರೆ ಕೆಲಸ? ಯಾವನ್ನು ಹಿಡ್ಕೊಳ್ಳೋದೊಬ್ಬನ ಅನಾಮಧೇಯನ. ನಾವು ಸ್ಟ್ರೈಕ್ ಆದರೂ ಕೂಡ ಬಸ್ ನಡೆಸ್ತೀವಿ. ಈ ಬಾರಿ ಯಾವ ಬಸ್ಸು ನಡೆಯಲ್ಲ. ಈ ಜಂಟಿ ಸಮಿತಿ ಸ್ಟ್ರೈಕ್ ಆಗುತ್ತೆ ಅಂದರೆ ಸ್ಟ್ರೈಕ್ ಆಗುತ್ತೆ. ಆದರೆ ಸ್ಟ್ರೈಕ್ ಆಗಬೇಕೋ ಬೇಡವೋ ಅನ್ನೋದು ಇವತ್ತು ಸಿದ್ದರಾಮಯ್ಯನವ್ರ ತೀರ್ಮಾನ, ರಾಮಲಿಂಗಾರೆಡ್ಡಿ ಅವ್ರ ಕೂಡ ಇಲ್ಲ.